ಎಲ್ಲರಿಗೂ ನಮಸ್ಕಾರ. ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋದ ನಾನು ಏನು ಶೇರ್ ಮಾಡ್ಕೊತಾನೆ ಅಂದರೆ, ನಿಮಗೆ ಈಗಾಗಲೇ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರ್ತೈತಿ. ಹೌದು, ಗಂಡ ಸತ್ತ ಅಜ್ಜಿ. ಇದು ನಮ್ಮ ಅತ್ತೆಯ ಒಂದು ಇಮ್ಯಾಜಿನೇಷನ್ ಫೋಟೋನ ನಾನಿಲ್ಲಿ ಹಾಕೀನಿ. ಅವರು ಇದೇ ಥರ ಇದ್ದರು ಅನ್ನೋದನ್ನು ಹಾಕೀನಿ ಅಷ್ಟೇ. ನಾನು ವಿಧವೆಯರು ಶುಭ ಕಾರ್ಯವನ್ನು ಮಾಡುವಂತಿಲ್ಲ ಅಂತ ಹಾಕೀನಿ. ಹೌದು, ಯಾಕಂದ್ರೆ ವಿಧವೆಯರು ಯಾವ ಶುಭ ಕಾರ್ಯದಲ್ಲಿ ಮುಂದೆ ಹೋಗಿ ಮಾಡುವಂತಿಲ್ಲ. ಯಾಕಾದರೂ ಹೋಗಿ ಅವರು ಶುಭ ಕಾರ್ಯದಾಗ ಮುಂದೆ ಭಾಗಿಯಾದರು ಅಂದ್ರೆ ಅವತ್ತು ನಡೆಯೋ ಶುಭ ಕಾರ್ಯಕ್ಕೆ ಒಂದು ಕೆಟ್ಟದ್ದಾಗೇ ಬಿಡ್ತೈತಿ, ಕೆಟ್ಟ ಘಟನೆನೇ ನಡೆದು ಹೋಗತ್ತೆ ಅವ್ರ ಮನ್ಯಾಗ. ಹಾಗಾಗಿ ನಾನು ಹೇಳೋದಿಷ್ಟ, ಗಂಡ ಸತ್ತ ಹೆಣ್ಮಕ್ಳು ಶುಭ ಕಾರ್ಯ ಅಂದ್ರೆ ಗೃಹ ಪ್ರವೇಶ ಮಾಡುವಾಗ ಅವ್ರು ಮುಂದೆ ಬರಬಾರ್ದು, ಓಡಾಡಬಾರ್ದು. ಮದುವೆ ಆಗೋ ಅವ್ರು ಏನಕ್ಕೂ ಮುಂದೆ ಬರಬಾರ್ದು. ಇದೇ ಥರ ದೊಡ್ಡವರಾದ್ರೆ ಫಸ್ಟಿಗೆ ಬಂದು ಅವರಿಗೆ ಉಡಿ ತುಂಬೋದು, ಅಕ್ಕಿ ಕಾಳು ಹಾಕೋದು, ಆ ಥರ ಎಲ್ಲ ಮಾಡಬಾರ್ದು. ಲಾಸ್ಟಿಗೆ ಎಲ್ಲರೂ ಮಾಡಿ ಆದಮೇಲೆ ಲಾಸ್ಟಿಗೆ ಅವರು ಒಂದಷ್ಟು ಅಕ್ಕಿ ಕಾಳು ಹಾಕ್ಬೋದು. ದೇವ್ರಿಗೆ ಮಾಡಿದರೆ ದೇವ್ರಿಗೆ ಕೈಯೆಲ್ಲ ಮುಗಿಬೋದು. ಅಷ್ಟು ಬಿಟ್ಟರೆ ಏನು ಮಾಡಬಾರ್ದು. ಇದು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಇದು 100ಕ್ಕೆ 100ರಷ್ಟು ನಿಜ. ಅದ ಮುಸ್ಲಿಂ ಜಾತಿ ಒಳಗೆ ಏನಾಕತಿ ಅಂದ್ರೆ, ಗಂಡ ಸತ್ತವ್ರೆ ಎಲ್ಲ ಶುಭ ಕಾರ್ಯ ಮಾಡ್ಬೇಕು. ಅವ್ರ ಜನದೊಳಗೆ ಆ ಥರ ಇರ್ತೈತಿ. ನಮ್ಮ ಜನದೊಳಗೆ ಆ ಥರ ಇಲ್ಲ. ನಮ್ಮ ಹಿಂದೂ ಮಂದಿ ಒಳಗೆ ಆ ಥರ ಇಲ್ಲ. ಶುಭ ಕಾರ್ಯಕ್ಕೆ ಗಂಡ ಸತ್ತವರು ವಿಧವೆಯರು ಏನು ಕಾರ್ಯನ ಮಾಡಂಗಿಲ್ಲ. ಅದೇ ಥರ ಏನಾಗಿತ್ತು ಅಂದ್ರೆ, ನನ್ನ ಮದುವೆಯ ಟೈಮ್ನಾಗ ನಮ್ಮ ಹೆಣ್ಣು ನೋಡೋಕ್ಕೆ ಅಂತ ನಮ್ಮ ಮನೆಗೆ ಬಂದಾಗ ನಮ್ಮ ಮನೆಯವರಾಗಲಿ ಮತ್ತು ಯಾರಾಗಲಿ ಬಂದಿದ್ದಿಲ್ಲ. ನಮ್ಮ ಮನೆಯವರ ತಾಯಿ ಅಂದ್ರೆ ನಮ್ಮ ಅತ್ತಿ, ಅಕ್ಕಿ ನನ್ನ ನೋಡೋದಕ್ಕೆ ಅಂತ ಬಂದಿದ್ಲು. ಬಂದು ನೋಡಿ ಹೋದ್ಮೇಲೆ ಅದು ಬೇಡಾಗಿ ಬಿಟ್ಟಿದ್ರೆ ಆ ಸಂಬಂಧ ಅದು ಏನು ಹಾಕಿದ್ದಿಲ್ಲ. ಆದ್ರೆ ಅದ ಸಂಬಂಧನ ಆಗಿಬಿಡ್ತು. 2ನೇ ಸಲ ಫಸ್ಟಿಗೆ ಬಂದಿದ್ದು ನಮ್ಮ ಅತ್ತಿ ನನ್ನನ್ನು ನೋಡಕ್ಕೆ. ನೋಡಿ ಹೋಗಿ ಮತ್ತೆ ಮಗನ ಕಳಿಸಿದ್ಲು ಮೊಮ್ಮಗನ ಜೊತೆ ಮಾಡಿ. ಈ ಥರ ಅವ್ರು ಬಂದು ಹೋದಾಗ ಈ ಸಂಬಂಧ ಆಯ್ತಲ್ಲ, ಹಾಗಾಗಿ ವಿಧವೆಯರು ಮುಂಚೆ ಬರಬಾರ್ದು ಅಂತಂದು ಆ ಮುದುಕಿ ಫಸ್ಟ್ ಬಂದಿದ್ದಕ್ಕೆ ಹಿಂಗಾತು ಅಂತ ಒಂದು ಕೆಟ್ಟ ಮಾತು ಬಂತು. ಯಾಕಂದ್ರೆ ಗಂಡ ಸತ್ತವರು ಬರಬಾರ್ದು. ನಮ್ಮ ಅತ್ತಿ ನನ್ನನ್ನು ಫಸ್ಟ್ ನೋಡಕ್ಕೆ ಬಂದಿದ್ದಕ್ಕೆ ನಮ್ಮ ಮನ್ಯಾಗ ಒಂದು ದುರ್ಘಟನೆ ಆಯ್ತು. ಏನಂದ್ರೆ, ನನ್ನ ಮದುವೆ ಆಗಿ 2 ತಿಂಗಳು 3 ಬೆಳೋ ಅಷ್ಟೊತ್ತಿಗೆ ನಮ್ಮ ಅಮ್ಮಗೆ ಕಾಯಿಲೆ ಬಂತು. ಕಾಯಿಲೆ ಬರೋಕ್ಕೊಂದು ಕಾರಣ ಆದ್ರೆ ಸತ್ತು ಹೋಗೋಕ್ಕೆ ಒಂದು ಕಾರಣ ಅನ್ನಂಗೆ ಆಗೋತು. 2 ತಿಂಗಳು 3 ಬಿತ್ತು ನನ್ನ ಮದುವೆ ಆಗಿ ಅಷ್ಟೊತ್ತಿಗೆ ನಮ್ಮಮ್ಮ ಸತ್ತು ಹೋದರು. ಇದು ನಮ್ಮ ಅತ್ತಿ ಫಸ್ಟ್ ನನ್ನ ನೋಡಕ್ಕೆ ಬಂದಿದ್ದು. ಅಕ್ಕಿ ಬರಬಾರ್ದಾಗಿತ್ತಂತ ಮನೆಯಲ್ಲಿ ಸ್ವಸ್ಥರು, ಮೊಮ್ಮಕ್ಕಳು ಮತ್ತು ಗಂಡು ಮಕ್ಕಳನ್ನ ಕಳಿಸ್ತಾರೆ ಫಸ್ಟ್ ಹೆಣ್ಣು ನೋಡೋಕೆ. ಆದ್ರೆ ನಮ್ಮ ಮನೆಯವ್ರು ಬರಲಿಲ್ಲ, ಅವ್ರ ತಾಯಿ ಬಂದಿತ್ತು, ಗಂಡ ಸತ್ತ ಅಜ್ಜಿ ಬಂದಿತ್ತು. ಹಾಗಾಗಿ ಈ ಒಂದು ಸಂಬಂಧನೂ ಕೂಡಿ ಬಂತು. ಆಮೇಲೆ ಅದಕ್ಕೆ ಹೇಳಿದ್ದು, ಬರಬಾರ್ದಾಗಿತ್ತು, ಅಮ್ಮ ಬರಬಾರ್ದಾಗಿತ್ತು ಫಸ್ಟು ಅಂತಂದು. ಅಕ್ಕಿ ಬಂದಿದ್ದಕ್ಕೇ ಹಿಂಗಾಯಿತು ಅಂತ ನಮ್ಮ ಗಂಡನ ಮನ್ಯಾಗ ಮಾತಾಡ್ಕೊಂಡ್ರು. ಅಂದ್ರೆ ನಮ್ಮ ಮನೆಯವರ ಹಿರೇ ಅಣ್ಣನ ಹೆಂಡತಿ ಅಕ್ಕಿ ಹೇಳಿದ್ದು, ಅಕ್ಕಿ ಬಂದದ್ದಕ್ಕೆ ಹಂಗಾಯ್ತು, ಅಕ್ಕಿ ಬರಬಾರ್ದಾಗಿತ್ತು, ಅಪಶಕನಾದಂಗಾತು ಅಂತ ಹೇಳಿದ್ದು. ಇದು ಸಂಬಂಧ ಆಗದೇ ಇದ್ದಿದ್ರೆ ಈ ಯಾವುದೇ ಅನಾಹುತ ಆಕ್ಕಿದ್ದಿಲ್ಲ. ಅಕ್ಕಿ ಬಂದಿದ್ದಕ್ಕೇ ಈ ಅನಾಹುತ ಆಗೋತು. ಯಾಕಂದ್ರೆ ಸಂಬಂಧನೂ ನಡೆದು ಹೋತು. ಆ ಸಂಬಂಧ ಆಗಿಲ್ಲ, ಬಿಟ್ಟು ಹೋಗಿತ್ತು ಅಂದಿದ್ರೆ ಈ ಥರ ಎಲ್ಲ ಹಾಕಿದ್ದಿಲ್ಲ. ಹಾಗಾಗಿ ಇದು ಒಂದು ಕೆಟ್ಟ ಒಂದಿದು ಅಂತಲೇ ಹೇಳ್ಬೋದು. ಯಾಕಂದ್ರೆ ಅದು ಹಿಂದೂ ಸಂಪ್ರದಾಯ ಪ್ರಕಾರ ಅದು ಮಾತು ಹೆಂಗೈತೋ ಅದು ನಡವಳಿಕೆಗೂ ಅದೇ ಇರ್ತೈತಿ. ಅದು ಇರೋದು ನಿಜ. ಅದಕ್ಕೆ ಹೇಳಿದ್ದು ಫಸ್ಟ್ ನಮ್ಮ ಅತ್ತಿ ನನ್ನನ್ನು ನೋಡೋಕೆ ಬರಬಾರ್ದಾಗಿತ್ತು ಅಂತ. ಇಷ್ಟೇ ವಿಷಯ. ಮತ್ತು ಮುಂದಿನ ವಿಡಿಯೋದಾಗ ಮತ್ತಷ್ಟು ವಿಷಯನ ಶೇರ್ ಮಾಡ್ಕೊತೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾಯಿರಿ, ನಮಗೆ ಸಪೋರ್ಟ್ ಮಾಡ್ತಾಯಿರಿ. ನಿಜ ಜೀವನ ಕಥೆನ ಹೀಗೆ ಕೇಳ್ತಾ ಇರಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಜೈ ಶ್ರೀರಾಮ್.